ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಹೇಳಿದ್ದೆ ನೆನ್ನೆನೆ ಕಂಟಿನ್ಯೂ ಬ್ಲಾಗ್ನ ನಾನು ನಾಳೆ ಹಾಕ್ತೀನಿ ಅಂತ. ಸೊ ಇವತ್ತು ಅದೇ ಬುಧವಾರದ ಬ್ಲಾಗ್. ಸೊ ಮೇಲೆ ಸುಜಿತ್ ಮಲಗಿದ್ದಾನೆ, ಬಟ್ಟೆ ಜೋಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಮೇಲ್ಗಡೆ ಪೋರ್ಷನಲ್ಲೂ ಒಂದು ವಾರ್ಡ್ರೋಬಲ್ಲಿ ನಂದು ಸಾರಿಗಳೆಲ್ಲ ಜೋಡಿಸಿದ್ದೀನಿ. ಏನು ಮಾಡ್ತಿದ್ಯಾ? ಸಾರಿಗಳೆಲ್ಲ ಜೋಡಿಸ್ಬಿಡೋಣ ಅಂತ ಬಂದಿದ್ದೀನಿ. ಸೊ ಕೆಳಗಡೆ ವಾರ್ಡ್ರೋಬಲ್ಲಿ ಏನು ಅಂತ ಅಂದರೆ ಡಿಸೈನರ್ ಸ್ಯಾರೀಸ್ ಎಲ್ಲ ಜೋಡಿಸ್ಕೊಳ್ಳೋಕ್ಕೆ ಜಾಗ ಇಲ್ಲ. ಸೊ ಕೆಲವೊಂದು ನೆಟ್ ಸ್ಯಾರಿಗಳಿದೆ, ಅದೆಲ್ಲ ಗೊತ್ತಲ್ಲ, ಮಡ್ಚಿದ್ರೆ ಇಷ್ಟು ದಪ್ಪ ಆಗಿಬಿಡುತ್ತೆ. ಸೊ ಕೆಳಗಡೆ ಪೋರ್ಷನ್ ಅಂದರೆ ಕೆಳಗಡೆ ರೂಮಲ್ಲಿ ಏನಿದ್ರು ಕಾಟನ್ ಸ್ಯಾರಿ, ಸಿಲ್ಕ್ ಸ್ಯಾರಿ ಮಾತ್ರ ಇಟ್ಕೊಂಡಿದ್ದೆ. ಸೊ ಜಾಸ್ತಿ ವೇರ್ ಮಾಡೋ ಅಂಥದ್ದೇನು ಅಂತಂದರೆ ಸಾಮಾನ್ಯವಾಗಿ ಇತ್ತೀಚೆಗಷ್ಟೇ, ಮುಂಚೆ ಎಲ್ಲ ಜಾಸ್ತಿ ಕಾಟನ್ ಸ್ಯಾರಿ, ಸಿಲ್ಕ್ ಸ್ಯಾರಿನ ವೇರ್ ಮಾಡ್ತಾಯಿದ್ದು. ಇವಾಗೆಲ್ಲ ಎಲ್ಲೋ ಒಂದೊಂದು ಡಿಸೈನರ್ ಸ್ಯಾರಿನೇ ಇಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ಡಿಸೈನರ್ ಸ್ಯಾರಿಗಳು ಜಾಸ್ತಿ ಆಗಿದೆ, ಬಟ್ ಅಲ್ಲಿ ಜೋಡ್ಸೋಕ್ಕಾಗಲ್ಲ. ಕೆಲವೊಂದು ಪೋರ್ಷನಲ್ಲಿ ಡ್ರೆಸ್ಸಸ್ಸು ಎಲ್ಲಾದರೂ ಹೋಗಿ ಬರೋ ಹತ್ರ ಡ್ರೆಸ್ಸಸ್ ಕೂಡ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಹಳೆಯ ಸ್ಯಾರಿಗಳು. ಅಂದರೆ ಹಳೇದಾಗಿದೆ ಅಂತಲ್ಲ, ಬಟ್ ಉಟ್ಟು ಒಂದೆರಡು ಸಲ 3 ಸಲ ಉಟ್ಟಿರ್ತೀನಲ್ಲ, ಬೇಜಾರಾಗಿರುತ್ತೆ ಇದೆಲ್ಲ ಉಟ್ಟು. ಸೊ ತುಂಬ ರೇರ್ ಇದೆಲ್ಲ ಉಡೋದು. ತುಂಬ ವರ್ಷಗಳಾದಮೇಲೆ ಯಾವಾಗಾದರೂ ಸುಮ್ಮನೆ ಏನಾದ್ರು ಫಂಕ್ಷನ್ಗಳಲ್ಲ, ಮನೇಲಿ ಏನಾದರೂ ಪೂಜೆ ಅದು ಇದು ಇದ್ದಾಗ ಒಂದೊಂದ್ಸಲ ಸುಮ್ಮನೆ ಈ ಥರದ್ದು ಉಟ್ಕೊತೀನಿ, ಅಥವಾ ವೀಡಿಯೋಸ್ ಏನಾದರೂ ಮಾಡಬೇಕಾದ್ರೆ ಉಟ್ಕೋತೀನಿ. ಸೊ ಇನ್ನೂ ಬಹಳಷ್ಟು ಸ್ಯಾರಿಗಳನ್ನ ಕಲೆಕ್ಷನ್ ಮಾಡ್ಕೋಬೇಕು ಅನ್ನೋದು ಭಾಳ ಆಸೆ ಇದೆ. ಸೊ ನೋಡೋಣ. ನಾಳೆ ಅತ್ತಿಗೆ ಅವರ ತವ್ರ ಮನೆಯಲ್ಲಿ ಹಬ್ಬ ಇದೆ. ಸೊ ಅಂಕಲ್ ಹೇಳಿದ್ದಾರೆ ಹಬ್ಬಕ್ಕೆ, ಅಂದರೆ ನಮ್ಮ ಅತ್ತಿಗೆ ಅವ್ರ ತಂದೆ ಹಬ್ಬಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬರ್ತಾ ನೋಡೋಣ, ಸಮೃದ್ಧಿಗೆ ಒಂದ್ಸಲ ವಿಸಿಟ್ ಮಾಡಿ ಬರೋಣ ಅಂತ ಪ್ಲ್ಯಾನ್ ಇದೆ. ಸೊ ತುಂಬ ದಿನ ಆಯಿತು ಅಲ್ಲೂ ಹೋಗಿ. ಬೇಸಿಗೆ ಎಲ್ಲ ಸ್ವಲ್ಪ ಒಂದಷ್ಟು ಕಾಟನ್ ಸ್ಯಾರಿಗಳನ್ನ ನೋಡೋಣ ಕಡಿಮೆ ರೇಟಲ್ಲಿ. ಸೊ ಬಜೆಟ್ ಫ್ರೆಂಡ್ಲಿ ಸ್ಯಾರಿಗಳನ್ನ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹೋದರೆ ಖಂಡಿತ ನಾನು ನಿಮಗೆ ತೋರಿಸ್ತೀನಿ. ಇವೆಲ್ಲ ಕೆಲವೊಂದು ಸಿಂಪಲ್ ಸ್ಯಾರಿಗಳು ಜೋಡಿಸ್ತಾ ಇದ್ದೀನಿ. ಆವತ್ತಿಂದ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಸೊ ನೆನ್ನೆ ಎಲ್ಲ ರೋಹಿತ್ತು ಎಕ್ಸಾಮ್ದು ಟೆನ್ಷನ್ನು. ಬಟ್ ಎಕ್ಸಾಮ್ ಟೆನ್ಷನ್ ಮುಗಿದೋಗ್ಬಿಟ್ಟಿದೆ ಅಂತ ಅಲ್ಲ, ಇನ್ನು ಬಹಳಷ್ಟು ಎಕ್ಸಾಮ್ ಇದೆ. ರೋಹಿತ್ಗೆ ಒಂದು ದಾರಿ ಮಾಡೋವರೆಗೂ ಖಂಡಿತ ನಮಗಂತೂ ಭಾಳ ಟೆನ್ಷನ್ನೇ. ಯಾಕೆ ಅಂತಂದರೆ ಗಂಡು ಮಕ್ಕಳು ಅಂತ ಬಂದಮೇಲೆ ಏನಾದರೂ ಮಕ್ಕಳಿಗೆ ಕೆಲಸ ಅಂತ ಒಂದು ಇರಬೇಕು ನನ್ನ ಪ್ರಕಾರ. ಇಲ್ಲ ಅಂದರೆ ವೇಸ್ಟ್. ಗಂಡು ಮಕ್ಕಳು ಮನೆಯಲ್ಲಿ ಕೂರಿಸ್ಕೊಂಡು ಇಟ್ಕೊಂಡ್ರೆ ಆಗಲ್ಲ. ಸೋಮಾರಿತನ ಆಗ್ಬಿಡುತ್ತೆ ಮಕ್ಕಳು, ಗಂಡು ಮಕ್ಕಳು. ಸೊ ಸ್ಯಾಲ್ರಿ ಸೆಕೆಂಡ್ರಿ, ಎಷ್ಟಾನು ಬರಲಿ, ಆದರೆ ಅವ್ರಿಗೆ ಕೆಲಸ ಅಂತ ಒಂದು ಇರಬೇಕು. ಆವಾಗಲೇ ಗಂಡು ಮಕ್ಕಳು ಆ್ಯಕ್ಟಿವ್ ಆಗಿರೋದು, ಒಂದು ಜವಾಬ್ದಾರಿ ಅಂತ ಬರೋದು. ಸೊ ರೋಹಿತ್ಗೆ ನೋಡೋಣ, ಬಹಳಷ್ಟು ಆಪ್ಷನ್ ಇಟ್ಕೊಂಡಿದ್ದೀವಿ, ನೋಡೋಣ. ದೇವ್ರ ದಯದಿಂದ ಒಳ್ಳೇದಾಗ್ಬಿಟ್ರೆ ಸಾಕು. ಯಾಕೆ ಅಂತಂದರೆ ಇವತ್ತಿನವರೆಗೂ ಯಾರಿಗೂ ನಾನು ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಮಾಡಿಲ್ಲ. ಸೊ ನಮ್ಮ ರೋಹಿತಂಗೊಂದು ಏನಾದರೂ ಒಂದು ಒಳ್ಳೆ ಸೀಟ್ ಸಿಕ್ಬಿಟ್ರೆ ಸಾಕು ಅನ್ನೋದೊಂದೇ ಸದ್ಯಕ್ಕೆ ನನ್ನ ಆಸೆ, ಕನಸು ಎಲ್ಲ ಇರೋದು ಅದೊಂದೇ. ನೋಡೋಣ ಏನಾಗುತ್ತೆ ಅಂತ. ಸೊ ಇವೆಲ್ಲ ತುಂಬ ಹೆವಿ ಸ್ಯಾರಿಗಳು ಸ್ನೇಹಿತರೆ. ನೋಡಿ, ಇದೆಲ್ಲ ಡಿಸೈನರ್ ಸ್ಯಾರಿಗಳು. ಬಟ್ ಇದು ಸ್ಯಾರಿ ತುಂಬ ಚೆನ್ನಾಗಿದೆ, ಉಡೋಕ್ಕೆ ತುಂಬ ಹೆವಿ. ಅಂದರೆ ಈ ಬಾರ್ಡರೇ ತುಂಬ ಹೆವಿ. ಇದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಅಂತ ನೋಡಿ. ಈ ಒಳಗಡೆ ಸಫ್ರನ್ ಕಲರ್ ಇದೆ, ನರ್ಗೆಗೆಲ್ಲ ಈ ಥರ ಬರುತ್ತೆ ನೋಡಿ, ಈ ಥರ ಮಧ್ಯಕ್ಕೆ. ಇದು ಉಟ್ರೆ ಹೇಗೆ ಕಾಣುತ್ತೆ ಅಂದರೆ ಲಂಗ ದಾವಣಿ ಸ್ಯಾರಿ ಥರ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದು, ಬಟ್ ಸಣ್ಣಗಿದ್ರೆ ಚೆಂದ ಇದು ಉಡೋಕ್ಕೆ. ಇದೆಲ್ಲ ತಗೊಂಡಾಗ ಭಾಳ ಸಣ್ಣ ಇದ್ದೆ ನಾನು. ನೋಡಿ, ಇವೆಲ್ಲ ಡಿಸೈನರ್ ಸ್ಯಾರಿಗಳು, ತುಂಬ ಚೆನ್ನಾಗಿದೆ. ಇವೆಲ್ಲ ತುಂಬ ಕ್ವಾಲಿಟಿ ಸ್ಯಾರಿಗಳು ಇದು ಎಲ್ಲೆಲ್ಲ. ಸೊ ಇವೆಲ್ಲ ಅಂಬಿಕಾ ಸ್ಯಾರಿಗಳು ಅಂತ ಬರ್ತಿದ್ವು ನೋಡಿ, ಆ ಥರ ಚೆನ್ನಾಗಿದೆ. ಇದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ನನ್ನ ಹತ್ರ ಒಂದು 3-4 ಇದೆ. ಸೊ ಹಂಗಾಗಿ ಡಿಸೈನರ್ ಸ್ಯಾರಿ ಈ ಥರದ್ದೆಲ್ಲ ಬಂದಾಗ ನಾನು ಆಲ್ಮೋಸ್ಟು ಸಿಂಪಲ್ ಸ್ಯಾರಿಗಳು, ಡಿಸೈನರ್ ಸ್ಯಾರಿಗಳು ಅಂತ ಬಂದಾಗ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಜೋಡಿಸ್ಬಿಡ್ತೀನಿ. ಒಂದಷ್ಟು ಎಲ್ಲ ಕೊಟ್ಬಿಟ್ಟಿದ್ದೀನಿ, ಸಾರಿಗಳೆಲ್ಲ ಕೊಟ್ಟು
ತೀರಾ ಬೇಕಾಗಿರೋವು ತುಂಬ ನೆನಪುಗಳಿರೋ ಅಂಥವನ್ನ ಇಟ್ಕೊಂಡಿದ್ದೀನಿ. ಸೊ ಇದು ಕೂಡ ಅಮ್ಮ ಯಾವಾಗಲೂ ಸೊ ಇದು ಕೂಡ ಅಮ್ಮ ಯಾವಾಗಲೂ ಬಾಣಕ್ಕೆ ಅಂತ ಕೊಟ್ಟಿದ್ರು. ಆಲ್ಮೋಸ್ಟ್ ಅಮ್ಮ ಕೊಟ್ಟರೆ ಸ್ಯಾರಿ ಅಮ್ಮಂಗೆ ಕೊಟ್ಬಿಡ್ತೀನಿ, ಯಾಕೆಂದರೆ ಅವರು ಡೈಲಿ ಯೂಸ್ಗಾರ ಹಾಕ್ಕೊತಾರೆ. ಸೊ ಇದ್ರದ್ದೆಲ್ಲ ನಾನು ಇನ್ನೂ ಏನು ವೀಡಿಯೋಸ್ ಮಾಡಿಲ್ಲ. ಈ ಕ್ಯಾಬಿನೆಲ್ಲ ಅದೇ ಸ್ಯಾರಿದು ಕ್ಯಾಬಿನ್ ಥರ ಮಾಡಿಬಿಟ್ಟಿದ್ದೀನಿ. ಕೆಲವೊಂದು ರೀಲ್ಸ್ಗೆ ಅಂತ ಉಟ್ಕೋತಾ ಇರ್ತೀನಿ. ಇತ್ತೀಚೆಗಂತೂ ರೀಲ್ಸ್ ಎಲ್ಲ ಭಾಳ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಬ್ಲ್ಯಾಕ್ ಸ್ಯಾರಿ, ಬ್ಲ್ಯಾಕ್ ಡ್ರೆಸ್ ಅಂದರೆ ಆಲ್ಮೋಸ್ಟು ಬ್ಲ್ಯಾಕ್ ಅಂದರೆ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಇಷ್ಟ ಇರುತ್ತೆ. ಸೊ ನನಗೂ ಅಷ್ಟೇ ಬ್ಲ್ಯಾಕ್ ಸ್ಯಾರಿ ಡ್ರೆಸ್ಗಳಂದರೆ ತುಂಬ ಇಷ್ಟ. ಹಂಗಂತ ಬರೀ ಬ್ಲ್ಯಾಕೇ ಇಲ್ಲವೇ ಇಲ್ಲ, ಬ್ಲ್ಯಾಕ್ ಸ್ವಲ್ಪ ಕಡಿಮೆನೇ ನನ್ನ ಹತ್ರ. ಸೊ ಯಾರ್ದಾದ್ರೂ ರಿಲೇಟಿವ್ಸ್ ಮದುವೆಗೆ ಹೋದಾಗ ಕೊಟ್ಟಿರೋ ಅಂಥದ್ದು ನೋಡಿ, ಆ ಥರದ್ದೆಲ್ಲ ಸುಮ್ಮನೆ ನಾನು ಉಡಲ್ಲ, ಆ ಥರದ್ದೆಲ್ಲ ಉಡೋದೇ ಇಲ್ಲ ನಾನು. ಯಾರಿಗಾರ ಕೊಟ್ಬಿಡ್ತೀನಿ, ಇಲ್ಲಾಂದರೆ ಯಾರಾದರೂ ಮನೆಗೆ ಬಂದಾಗ ಕುಂಕುಮಕ್ಕೆ ಇಟ್ಟು ಕೊಟ್ಬಿಡ್ತೀನಿ. ಇಲ್ಲ ಅಮ್ಮನ ಮನೆ ಹತ್ರ ಒಬ್ಬರು ಬರ್ತಾರೆ, ಅವ್ರಿಗೆ ಕೊಟ್ಬಿಡ್ತೀನಿ. ಹೊಸ ಸ್ಯಾರಿಗಳನ್ನೇ ಅವರೇ ಸ್ಟಿಚ್ ಮಾಡಿಸ್ಕೊಂಡು ಉಟ್ಕೋತಾರೆ. ಇದು ಕೂಡ ಯಾವಾಗಲೂ ಅಮ್ಮ ಕೊಡಿಸಿದ್ರು ಸ್ಯಾರಿ, ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಹಂಗೆ ಇಟ್ಕೊಂಡಿದ್ದೀನಿ. ಸೊ ಮೆರೂನ್ ಬ್ಲೌಸ್ ವೇರ್ ಮಾಡಿ ಉಡ್ಬೋದು, ಚೆನ್ನಾಗಿದೆ. ಅದರ ಸಿಂಪಲಾಗೆ ಗುಬ್ಬಿಯಪ್ಪನ ಟೆಂಪಲ್ಗೋ ಆ ಥರ ಹೋಗ್ಬೇಕಾದ್ರೆ ಉಡೋಕ್ಕೆ ಚೆನ್ನಾಗಿದೆ ಅಂತ ಇದು ಹಾಗೆ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಸ್ಯಾರಿ. ಈ ಥರದ್ದೆಲ್ಲ ಇವಾಗ ಯಾರೂ ಉಡೋದೇ ಇಲ್ಲ, ಯಾಕೆ ಅಂದರೆ ಪ್ರತಿದಿನ ಹೊಸ ಹೊಸ ಸ್ಯಾರಿ ಕಲೆಕ್ಷನ್ ಬರ್ತಾ ಇರುತ್ತೆ. ರೇರಾಗಿ ಉಡೋವಂಥವೆಲ್ಲ ಸ್ಯಾರಿಗಳನ್ನು ತಂದು ಇಲ್ಲಿ ಇಟ್ಬಿಡ್ತೀನಿ ಎಲ್ಲಾರ ಹೊರಟಾಗ. ಸೊ ಒನ್ ಡೇ ಮುಂಚೆ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಉಟ್ಬಿಡ್ತೀನಿ ನಾನು. ಏನು ಗೊತ್ತಾ ಸ್ನೇಹಿತರೆ, ಒಂದ್ಸಲ ಅಂದ್ಕೊಂಡೆ ರೋಹಿತ್ತು ರಿಸಲ್ಟು ಪರ್ಸೆಂಟೇಜ್ನ ಯೂಟ್ಯೂಬಲ್ಲಿ ಅನೌನ್ಸ್ ಮಾಡೋದು ಬೇಡ, ಹೇಳೋದು ಬೇಡ ಅಂತ ಒಂದ್ಸಲ ಅಂದ್ಕೊಂಡೆ. ಯಾಕೆ ಅಂತ ಅಂದರೆ, ಸೊ ನನ್ನನ್ನು ನೋಡಿ ಸ್ವಲ್ಪ ಊದ್ಕೊಳ್ಳೋರು ಜಾಸ್ತಿ ಗುಬ್ಬಿನಲ್ಲಿ. ಸೊ ಅದರಲ್ಲೂ ರಿಲೇಟಿವ್ಸು, ಅದರಲ್ಲೂ ಫ್ರೆಂಡ್ಸ್ಗಳು ಮಕ್ಕಳಿದ್ದಾರೆ ನೋಡಿ, ಅವರು ಜಾಸ್ತಿ ಉರ್ಕೊಳ್ಳೋದು ಜಾಸ್ತಿ ನನ್ನ ನೋಡಿ. ಅವರ ಅಮ್ಮದಿರೆಲ್ಲ ಜಾಸ್ತಿ ಅಂದರೆ ಫ್ರೆಂಡ್ಸ್ಗಳೇ ಜಾಸ್ತಿ ಒಂಥರ ಆಗದಿದ್ದವರು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಒಂಥರ ಹೊಟ್ಟೆ ಉರಿ, ಏನೋ ಜೀವನದಲ್ಲಿ ಮುಂದೆ ಬಂದ್ಬಿಟ್ರಲ್ಲ ನೋಡೋಣ, ಮತ್ತು ಯೂಟ್ಯೂಬ್ ಬೇರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಹೋ ಯೂಟ್ಯೂಬ್ ಬೇರೆ ಮಾಡ್ತಾ ಇದ್ದಾಳೆ, ಸೊ ಮಗ ನೋಡೋಣ ಏನು ದಬ್ಬಾಗ್ತಾನೆ ಏನು, ಈ ಥರ ಎಲ್ಲ ಮಾತಾಡಿರೋದುಂಟು. ಸೊ ಹಾಗಾಗಿ ಅನೌನ್ಸ್ ಮಾಡೋದು ಬೇಡ ಯೂಟ್ಯೂಬ್ನಲ್ಲಿ ರೋಹಿತ್ ಪರ್ಸೆಂಟೇಜು ಅಂತ ಅಂದ್ಕೊಂಡೆ. ಸೊ ಎಷ್ಟೇ ತೆಗೆದ್ರು ಏನೇ ತೆಗೆದ್ರು ನಮ್ಮ ಮಕ್ಕಳು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಸೊ ಅವ್ರವ್ರ ಮಕ್ಕಳು ಅವ್ರವ್ರಿಗೆ ಹೆಚ್ಚಲ್ವ ಅಂದ್ಕೊಂಡೆ. ಸೊ ಏನಂತೆ ತೆಗ್ದಿರೋದನ್ನ ಹೇಳೋದಕ್ಕೆ ಏನಂತೆ, ಸುಳ್ಳು ಹೇಳೋದಕ್ಕಿಂತ ಇರೋದನ್ನ ಆನೆಸ್ಟಾಗಿ ಹೇಳಬೇಕು ಅನ್ನೋದೇ ನನ್ನ ಒಂದು ಅನಿಸಿಕೆ. ಸೊ ಹಂಗಾಗಿ ನೀವೆಲ್ಲರೂ ಕೆಲವರು ಕೇಳ್ತಾ ಇರ್ತೀರಾ ಅಂತ ಹೇಳಿಬಿಟ್ಟು ಹೇಳಿದೆ ಅಷ್ಟೇ ಯೂಟ್ಯೂಬಲ್ಲಿ ಬಂದು. ಸೊ ಲಾಸ್ಟ್ ಟೈಮು ಯಾವುದೋ ರೀಲ್ಸಲ್ಲಿ ಹುಟ್ಟಿದ್ದೆ ಈ ಸ್ಯಾರಿ, ಇಲ್ಲ ದೇವರಾಯನ ದುರ್ಗದ ಹಬ್ಬದಲ್ಲಿ ಪೂಜೆಗೆ ಅಂತ ಉಟ್ಕೊಂಡು ಸ್ಯಾರಿ. ಇವೆಲ್ಲ ಸ್ಯಾರಿಗಳು ನೋಡಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ಡಿಸೈನರ್ ಸ್ಯಾರಿಗಳನ್ನ ತೋರಿಸ್ತೀನಿ. ಇವತ್ತು ಸಂಜೆ ಹೋಗಬೇಕು, ಬ್ಲೌಸು ಇಸ್ಕೊಂಬರೋಕ್ಕೆ ನನಗೆ ಟೈಮ್ ಆಗಿಲ್ಲ. ಹೇಳಿದ್ನಲ್ಲ, ವೇದ ಅಂತ ಫ್ಯಾಷನ್ ಡಿಸೈನರು ಗುಬ್ಬಿನಲ್ಲಿ ಹೊಸದಾಗಿ ಶಾಪ್ ಓಪನ್ ಮಾಡಿರೋ ಅಂಥದ್ದು. ಬ್ಲೌಸ್ ರೆಡಿಯಾಗಿದೆ, ನನಗೆ ಹೋಗೋಕ್ಕಾಗಿಲ್ಲ. ನೋಡೋಣ ಇವತ್ತು ಈವ್ನಿಂಗ್ ಹೋಗಿ ಕಲೆಕ್ಟ್ ಮಾಡ್ಕೋತೀನಿ. ಸೊ ವಿಡಿಯೋ ಅವರು ತೊಗೊಳಕ್ಕಾಗಿಲ್ಲ, ಇಷ್ಟರಲ್ಲೇ ತೊಗೋತೀನಿ. ಯಾಕೆ ಅಂತಂದರೆ ಅವ್ರ ಶಾಪ್ ಕ್ಲೋಸ್ ಇದೆ, ಏನೋ ಅರ್ಜೆಂಟು ಅಂತ ಹೇಳ್ಬಿಟ್ಟು ಶಾಪ್ ಕ್ಲೋಸ್ ಮಾಡಿದ್ದಾರೆ. ನೋಡೋಣ ಇವತ್ತು ಕಲೆಕ್ಟ್ ಮಾಡ್ಕೊಂಬರ್ತೀನಿ. ಬ್ಲೌಸ್ ಹೇಗೆ ಮಾಡಿದ್ದಾರೆ ಏನು ಅಂತ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇದು ಕೂಡ ಆಫ್ ಆ್ಯಂಡ್ ಆಫ್ ಸ್ಯಾರಿ. ಯಾವಾಗ ಹುಟ್ಟಿದ್ದೆ ಇದು ಅಂದರೆ ಇದು ಅಷ್ಟೇ ಆಫ್ ಆ್ಯಂಡ್ ಆಫು. ಲಾಸ್ಟ್ ಟೈಮು
ಬ್ಲಾಗ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ. ಲಾಸ್ಟ್ ಟೈಮ್ ಇದು ತುಳಸಿ ಹಬ್ಬದಲ್ಲಿ ಹುಟ್ಟಿದ್ದೆ ಈ ಸಾರಿ. ಇದು ಲಾಸ್ಟ್ ಟೈಮು ಇದು ಕೂಡ NSದು. ಇದು ಆಯುಧ ಪೂಜೆನಲ್ಲಿ ವೇರ್ ಮಾಡಿದಂಥ ಸ್ಯಾರಿ, ಹೊಸ ಸ್ಯಾರಿ. ಇದನ್ನು ಒಂದೇ ಸಲ ಇದು ಇನ್ನೂ ವೇರ್ ಮಾಡಿರೋದು, ಇನ್ನೂ ವೇರ್ ಮಾಡಿಲ್ಲ. ಸೊ ಮಹದೇನಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ ಒಬ್ಬರು ಅಂತ ಹೇಳೋದ್ನಲ್ಲ. ಸೊ ಅವರು ಕೂಡ ನನಗೆ ಯೂಟ್ಯೂಬಿಂದ ಕನೆಕ್ಟ್ ಆಗಿದ್ದಂಥವ್ರು. ಸೊ ಅವರು ಕೇಳ್ತಾ ಇದ್ರು, ನೆಕ್ಸ್ಟ್ ಟೈಮು ನನಗೆ ಇನ್ನೇನು ನೆಕ್ಸ್ಟ್ ಮಂತ್ ಯಾವಾಗಾದರೂ ಬರ್ತೀನಿ ನಾನು ಇಂಡಿಯಾಗೆ. ಸೊ ಆ ಟೈಮಲ್ಲಿ ಸ್ವಲ್ಪ ಹೇಳಿಬಿಟ್ಟು ನನಗೊಂದೆರಡು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಡ್ಸು ಶ್ವೇತಾ ಅಂತ ಹೇಳ್ತಾಯಿದ್ರು. ನೋಡೋಣ, ಇವು ಏನಾದರೂ ನನ್ನ ಬ್ಲೌಸ್ ರೆಡಿ ಆದರೆ ಚೆನ್ನಾಗಿ ಅನಿಸಿದ್ರೆ ನೋಡೋಣ, ಅವ್ರಿಗೆ ಹೇಳ್ತೀನಿ, ನೋಡೋಣ ಮಾಡಿಕೊಡ್ತಾರ ಹೇಗೆ ಅಂತ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ನನಗೆ ಇಷ್ಟ ಆಗಬೇಕು. ಇದು ನೆಟ್ ಸ್ಯಾರಿ ನೋಡಿದ್ದೀರಾ ಲಾಸ್ಟ್ ಟೈಮು. ಇದು ಕೂಡ ಒಂದೇ ಒಂದು ಸಲ ವೇರ್ ಮಾಡಿರೋಂಥದ್ದು. ಆ್ಯಕ್ಚುಲಿ ಈ ಸ್ಯಾರಿ ಇನ್ನೂ ಹುಟ್ಟೇ ಇಲ್ಲ ನಾನು. ಹೊಸ ಸ್ಯಾರಿ ಇದು, ಇನ್ನೂ ಹುಟ್ಟೇ ಇಲ್ಲ. ಯಾಕೆ ಅಂದರೆ ಇದು ಬ್ಲೌಸ್ ಯಾರಿಗೋ ಕೊಟ್ಟಿದ್ದೆ ಆ ಟೈಮಲ್ಲಿ, ಇಷ್ಟ ಆಗಲಿಲ್ಲ ಸ್ಟಿಚ್ ಮಾಡಿರೋದು. ಸೊ ಇದು ಈ ಕಲರ್ಗೆ ಒಂದು ವೈಟ್ ಬ್ಲೌಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಮೀಶೋನಲ್ಲಿ ಬುಕ್ ಮಾಡಿದ್ದೀನಿ, ಬಂದಿದೆ ಅದು ಬ್ಲೌಸು. ತೋರಿಸ್ತೀನಿ ನಿಮಗೆ, ಯಾವಾಗಾದರೂ ಮೀಶೋ ಐಟಮ್ಸ್ನ ತೋರಿಸ್ಬೇಕಾದ್ರೆ ಬ್ಲೌಸ್ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಬ್ಲೌಸು, ಖಂಡಿತ ತೋರಿಸ್ತೀನಿ ನಿಮಗೆ. ಸೊ ಸಮೃದ್ಧಿಗೂ ಕೂಡ ಹೋಗಿ ಬಂದೆ. ನೆಕ್ಸ್ಟು ಒಂದು ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವಾಗ ಹೋಗಿದ್ವಿ, ಏನು ಎತ್ತ ಕತೆ ಅಂತ. ಇನ್ನೇನು ಅಂತ ಅಂದರೆ ಒಂದು ಅನಿಸಿಕೆನ ಹೇಳಬೇಕು ಅಂತ ಅನ್ನಿಸ್ತು. ಯಾರಿಗೇ ಆಗಲಿ ಮೇಲ್ಬಿದ್ದು ಸಹಾಯ ಮಾಡಬಾರ್ದು ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ನನ್ನ ಎಕ್ಸ್ಪೀರಿಯನ್ಸು ಅಷ್ಟೇ, ಬೇರೆಯವ್ರಿಗೂ ಹೇಳೋದು ಅಷ್ಟೇ. ಏಕೆಂದರೆ ನಾವು ಯಾರಿಗೊಬ್ರು ನಾವೇ ಹೋಗಿ ಸಹಾಯ ಮಾಡಬೇಕು ಅಂತ ಅನಿಸೋದು ಅದು ಅವರ ಒಳ್ಳೆಯ ಗುಣ. ಸೊ ನಾವು ಒಳ್ಳೆಯದನ್ನು ಮಾಡಿದಾಗ ಅಥವಾ ಒಳ್ಳೆಯದ್ರ ಕಡೆಗೆ ಏನಾದರೂ ತಿಳಿಸಿ ಹೇಳಿದಾಗ ಕೆಲವ್ರು ಏನು ಅಂದ್ಕೋತಾರೆ ಅಂತಂದರೆ ನಮ್ಮನ್ನು ಮೇಲ್ಬಿದ್ದು ಬರ್ತಾ ಇದ್ದಾರೆ, ಸೊ ಚೀಪ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಯಾರಿಗೂ ಒಳ್ಳೇದು ಮಾಡೋಕ್ಕೆ ಹೋಗಬಾರ್ದು ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ. ಯಾಕೆ ಅಂತಂದರೆ ಸೊ ನಾವು ಒಳ್ಳೆತನದಿಂದ ಯಾರಿಗಾದರೂ ಕಷ್ಟದಲ್ಲಿದ್ದಾರೆ, ಸೊ ನಮ್ಮಿಂದ ಏನಾದರೂ ಹೆಲ್ಪ್ ಆಗ್ಬೋದೇನೋ ಅಂತ ನಾವು ಅಂದ್ಕೊಂಡು ಹೋಗೋದು, ಅದು ನಮ್ಮ ಒಳ್ಳೆ ಗುಣ. ಸೊ ಅದನ್ನು ಇವರೇನು ನಮ್ಮ ಮೇಲ್ಬಿದ್ದು ಸಹಾಯ ಮಾಡೋಕ್ಕೆ ಬರ್ತಿದ್ದಾರೆ ಸೊ ಅಂದ್ಕೊಳ್ಳೋದು ಅವರು ಒಂಥರ ಚೀಪ್ ಮೆಂಟಾಲಿಟಿ ಅದು. ಸೊ ಒಂದೊಂದು ಸಲ ಅನಿಸ್ಬಿಡುತ್ತೆ ಯಾರಿಗೂ ಸಹಾಯನೇ ಮಾಡಬಾರ್ದು ಅಂತ ಅನಿಸ್ಬಿಡುತ್ತೆ. ಸೊ ನನ್ನ ಕಡೆಯಿಂದ ದುಡ್ಡಿನ ಸಹಾಯ ಅಂತ ಅಲ್ಲ, ನನ್ನ ಕೈಲಿ ಏನು ನನ್ನ ಯೂಟ್ಯೂಬ್ ಕಡೆಯಿಂದ ಏನು ಸಹಾಯ ಮಾಡೋದಕ್ಕಾಗುತ್ತೋ ಅದನ್ನೆಲ್ಲ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಹೆಣ್ಮಕ್ಳಿಗಾಗಲಿ ಯಾರಿಗೇ ಆಗಲಿ, ಅಂದರೆ ನಾನು ಜಾಸ್ತಿ ಯಾರ ಹತ್ರನೂ ಮುಖ ಕೆಡಿಸ್ಕೊಳ್ಳೋದು, ಇವ್ರು ಇಂಥವ್ರು ಅಂತ ಅನ್ಸ್ಕೊಳ್ಳೋದು ಇದೆಲ್ಲ ನಾನು ಮಾಡಲ್ಲ. ಸೊ ಯಾಕೆ ಅಂತಂದರೆ ಸೊ ಯಾರನ್ನೇ ಆಗಲಿ ಖುಷಿಯಾಗಿ ಮಾತಾಡಿಸ್ಬಿಡ್ತೀನಿ, ನಗ್ನಗ್ತಾ ಮಾತಾಡಿಸ್ಬಿಡ್ತೀನಿ. ಅದು ಎನಿಮೀಸ್ ಆದರೂ ಅಷ್ಟೇ ಖುಷಿಯಾಗಿ ಮಾತಾಡಿಸ್ಬಿಡ್ತೀನಿ ನಾನು. ಆ ಥರ ಸುಜಿತ್ತು ಹಾಗೆ ಸ್ನೇಹಿತರೆ, ನನ್ನ ಕ್ಯಾರೆಕ್ಟ್ರೇ ಅದು ಒಂಥರ. ಸೊ ಏನು ಅಂತಂದರೆ ಸುಜಿತ್ತು ಏನಾದರೂ ಹೊಟ್ಟೆ ಹಸ್ವಾಯಿತು, ಯಾರ ಮನೆಗಾರ ಹೋಗಿದ್ವಿ ಅಂತಂದರೆ ಅವನು ಹಂಚ್ಕೊಳ್ಳೋದು, ನಾಚ್ಕೊಳ್ಳೋದು ಇದೆಲ್ಲ ಇಲ್ಲ. ಊಟ ಬೇಕಾ ಡೈರೆಕ್ಟ್ ಕೇಳಿ ಇಸ್ಕೊಂಡು ಊಟ ಮಾಡಿಬಿಡ್ತಾನೆ. ನಾನು ಹಾಗೆ ಅದೇ ಬೇಕು ಇದೇ ಬೇಕು, ಇವ್ರ ಮನೇಲಿ ಇದು ಮಾಡಿದ್ದಾರೆ ಯಾಕೆ ತಿನ್ನೋದು, ಈ ಥರ ಎಲ್ಲ ನಾನು ಮಾಡಲ್ಲ. ಹೊಟ್ಟೆ ಹಸಿತಾ ಕೇಳಿ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ನಾನೇ ಕೇಳಿ ಇಸ್ಕೊಂಡು ಊಟ ಮಾಡಿಬಿಡ್ತೀನಿ, ಅಥವಾ ನಾನೇ ಇಟ್ಕೊಂಡು ಒಂದು ಪಕ್ಷ ಊಟ ಮಾಡಿಬಿಡ್ತೀನಿ. ಸುಜಿತ್ತು ಹಾಗೇ. ಸೊ ಹೊಟ್ಟೆ ಹಸ್ದಿಲ್ವಾ ಯಾವುದೇ ಕಾರಣಕ್ಕೂ ಎಷ್ಟೇ ಬಲವಂತ ಮಾಡಿದ್ರು ಏನೂ ತಿನ್ನಲ್ಲ ನಾನು ಹಾಗೆ. ಸೊ ಒಂಥರ ಕ್ಲೋಸಾಗಿ ಹೊಂದ್ಕೊಂಡ್ಬಿಡ್ತೀವಿ ಯಾರಿಗಾದ್ರೂ ಆಗಲಿ, ಅಷ್ಟು ಬೇಗ ಕ್ಲೋಸ್ ಆಗಿಬಿಡ್ತೀವಿ.
ಸೊ ಒಂದಷ್ಟು ಜನ ಹೇಗೆ ಅಂತಂದರೆ ಹಿತಾಶತ್ರುಗಳು ಅಂತ ಒಂದಷ್ಟು ಜನ ಇರ್ತಾರೆ. ಅಂದರೆ ನಮ್ಮ ಜೊತೆ ಚೆನ್ನಾಗೇ ಮಾತಾಡ್ತಿರ್ತಾರೆ, ನಮ್ಮ ಬಗ್ಗೆ ಚೆನ್ನಾಗೇ ಎಲ್ಲ ತಿಳ್ಕೊತಾ ಇರ್ತಾರೆ. ಸೊ ಹೊರಗಡೆ ಹೋಗಿ ಅದನ್ನು ಬೇರೆ ಥರ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಹೇಳೋದು ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ. ಸೊ ಯಾವುದನ್ನು ಹೇಳಬೇಕು, ಎಷ್ಟೇ ಕ್ಲೋಸ್ ಆದರೂ ಅಷ್ಟೇ, ಎಷ್ಟೇ ಇದಾಗಿದ್ರೂ ಅಷ್ಟೇ, ನಂಬಿಕೆ ಇದ್ದರೂ ಅಷ್ಟೇ, ಎಷ್ಟನ್ನು ಹೇಳಬೇಕು ಫ್ರೆಂಡ್ಶಿಪ್ಪಲ್ಲಾಗಲಿ ಹೊರಗಡೆ ಆಗಲಿ, ಎಷ್ಟನ್ನು ಹೇಳಬೇಕು ಅಷ್ಟನ್ನು ಮಾತ್ರ ಹೇಳ್ಕೊಳ್ಳಿ. ದಯವಿಟ್ಟು ಒಂದು ಸ್ವಲ್ಪ ಕ್ಲೋಸ್ ಆದರೂ ಅಂದಿದ ತಕ್ಷಣ ಮನೇಲಿ ಬರೋ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ತುಂಬ ತಪ್ಪದು ಮೇಯ್ನಾಗಿ ಮಾಡ್ಕೊಳ್ಳೋದು. ಯಾಕೆಂದರೆ ಎಷ್ಟೋ ಜನ ಮನೆ ವಿಚಾರಗಳನ್ನ ತಿಳ್ಕೊಂಡು ಹೊರಗಡೆ ಬೇರೆ ಥರ ಸ್ಪ್ರೆಡ್ ಮಾಡಿರೋದು ಉಂಟು, ಮನಸ್ಸಿಗೆ ನೋವು ಮಾಡಿರೋದು ಉಂಟು, ಇನ್ನಷ್ಟು ಮೊದಲೇ ನೋವಲ್ಲಿರ್ತಾರೆ, ಅದರಲ್ಲಿ ಇನ್ನಷ್ಟು ನೋವು ಕೊಡೋದು ಉಂಟು. ಸೊ ನಾನು ಹೇಳೋದೇನು ಅಂತಂದರೆ ಎಷ್ಟನ್ನ ಹೇಳ್ಕೋಬೇಕು ಅಷ್ಟನ್ನೇ ಹೇಳ್ಕೊಳ್ಳಿ. ಕೆಲವರು ಹೇಗೆ ಅಂತಂದರೆ ಒಂದು ಸ್ವಲ್ಪ ಕ್ಲೋಸ್ ಆಗ್ತಿದ್ದಂಗೆ, ಸ್ವಲ್ಪ ಚೆನ್ನಾಗಿ ಮಾತಾಡ್ತಿದ್ದಂಗೆ ಏನು ಮಾಡಿಬಿಡ್ತಾರೆ ಅಂತಂದರೆ ಬರೋ ವಿಷಯಗಳು, ಸಂಸಾರದ ಗುಟ್ಟು ಎಲ್ಲನೂ ಹೇಳ್ಕೊಂಬಿಡ್ತಾರೆ. ಸೊ ಏನು ಅಂತಂದರೆ ಅವರೊಂಥರ ನಂಬಿಕೆ ಜಾಸ್ತಿ ಎಲ್ಲರ ಮೇಲೂ. ಸೊ ಹಾಗಾಗಿ ಎಲ್ಲರೂ ಅಷ್ಟು ಈಸಿಯಾಗಿ ನಂಬೋದಕ್ಕೆ ಹೋಗಬೇಡಿ. ಸೊ ಯೋಚನೆ ಮಾಡಿ ಯಾವುದನ್ನು ಹೇಳಬೇಕು ಹೇಳಬಾರ್ದು ಅನ್ನೋದನ್ನು ಖಂಡಿತ ನೀವು ಯೋಚನೆ ಮಾಡಿ, ಫ್ರೆಂಡ್ಶಿಪ್ಪಲ್ಲಾಗಲಿ ರಿಲೇಷನ್ಶಿಪ್ಪಲ್ಲಾಗಲಿ ಯಾವುದೇ ಆಗಲಿ, ರಿಲೇಟಿವ್ಸಲ್ಲಾಗಲಿ ಯಾವುದೇ ಆಗಲಿ ಯೋಚಿಸಿ ಹೇಳ್ಕೊಳ್ಳಿ. ಸೊ ನಾವು ಎಲ್ಲನೂ ಹೇಳ್ಕೊಂಡು ಇನ್ನಷ್ಟು ನೋವು ತಂದುಕೊಳ್ಳೋಕ್ಕಿಂತ ನಾವು ಒಬ್ಬರೇ ನಿಂತು ಫೇಸ್ ಮಾಡೋದು ಉತ್ತಮ. ನಾನು ಕೂಡ ಅಷ್ಟೇ, ನಾನು ಯಾರ ಹತ್ರನೂ ತುಂಬ ತುಂಬ ಕ್ಲೋಸ್ ಆಗಿಬಿಟ್ರು ಅಂದರೆ ತುಂಬ ವಿಷಯಗಳನ್ನೆಲ್ಲ ಹೇಳ್ಕೊಂಡು ಕಣ್ಣೀರು ಹಾಕೋದು ಈ ಥರದ್ದೆಲ್ಲ ಮಾಡೋದಕ್ಕೆ ಹೋಗಲ್ಲ. ಸೊ ಯಾರಾದರೂ ಅಷ್ಟೇ, ಏನೇ ಕಷ್ಟ ಇರಲಿ, ಸೊ ಬರೋದನ್ನೆಲ್ಲ ಹೇಳ್ಕೊಂಡು ಕಣ್ಣೀರು ಹಾಕೋದಕ್ಕೆ ಹೋಗಬೇಡಿ. ಅದರಿಂದ ಇನ್ನೂ ಅಷ್ಟು ನೋವುಗಳೇ ಜಾಸ್ತಿ ಹೊರತು ಯಾವುದೇ ಸೊಲ್ಯೂಷನ್ನು ಸಿಗಲ್ಲ. ತಕ್ಕ ಮಟ್ಟಿಗೆ ಸಿಗ್ಬೋದು, ಮತ್ತು ಪ್ರಾಬ್ಲಮ್ಸೇ ಜಾಸ್ತಿ ಅಂತ ನನಗನ್ಸುತ್ತೆ. ಎಲ್ರಿಗೂ ಗೊತ್ತಿರೋ ಅಂತಹ ರೂಢಿ ಮಾತು, ಗಂಟಿದ್ರೆ ನೆಂಟರು ಅಂತ. ಸೊ ಬದುಕಿದ್ರೆ ಯಾವುದೇ ರಿಲೇಟಿವ್ಸು ತಡ್ಕೊಳ್ಳಲ್ಲ, ಫ್ರೆಂಡ್ಶಿಪ್ಪಲ್ಲಿ ತಡ್ಕೊಳ್ಳಲ್ಲ. ಸೊ ಹಾಗಾಗಿ ಫ್ರೆಂಡ್ಶಿಪ್ನ ಮಾಡಬೇಕಾದ್ರೆ ಕೆಲವು ಫ್ರೆಂಡ್ಶಿಪ್ ಇದ್ದರೂ ಪರವಾಗಿಲ್ಲ, 2-3 ಜನ ಫ್ರೆಂಡ್ಶಿಪ್ ಇದ್ರೂ ಪರವಾಗಿಲ್ಲ. ಒಳ್ಳೆ ಸ್ನೇಹಿತರನ್ನ, ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿಯಾಗುವಂಥವ್ರನ್ನ, ನಾವು ನೊಂದಾಗ ಸಾಂತ್ವನ ಹೇಳೋವಂಥವ್ರನ್ನ, ಅಥವಾ ಅವರು ನೊಂದಾಗ ನಾವು ಸಾಂತ್ವನ ಹೇಳೋವಂಥದ್ದು, ಈ ಥರ ಫ್ರೆಂಡ್ಶಿಪ್ನ ಬೆಳೆಸ್ಕೊಳ್ಳಿ. ಇಬ್ಬರಾದರೂ ಪರವಾಗಿಲ್ಲ, ಅಷ್ಟೇ ಸಾಕು. ಸೊ ಹೆಂಗೆ ಗೊತ್ತಾ, ರಿಲೇಟಿವ್ಸಲ್ಲಿ ಬದುಕಿದ್ರೆ ತಡ್ಕೊಳ್ಳಲ್ಲ. ಸೊ ಹೊಟ್ಟೆ ಉರಿ ಮಾಡ್ತಾರೆ, ನಮಗಿಂತ ಮೇಲೆ ಹೋಗ್ಬಿಟ್ರು, ನಮ್ಮ ಮಕ್ಳಿಗಿಂತ ಚೆನ್ನಾಗಿದ್ದಾರೆ. ಸೊ ನಮ್ಮ ಒಂದು ರಿಲೇಟಿವ್ಸಲ್ಲೂ ಹಾಕಿರೋದು ಹೀಗೇನೆ. ಸೊ ಬದುಕಿದ್ರೆ ನಿಜ ತಡ್ಕೊಳ್ಳಲ್ಲ, ಎಲ್ಲ ದೂರ ಮಾಡಿಬಿಡ್ತಾರೆ. ಅವ್ರಿಗೇನು ಬದುಕಿದ್ದಾರೆ ಹಾಗೆ ಹೀಗೆ ಅಂದ್ಕೊಂಡು. ಸೊ ಈ ಥರದ್ದೆಲ್ಲ ತುಂಬ ನಾನು ಫೇಸ್ ಮಾಡಿದ್ದೀನಿ ರಿಲೇಟಿವ್ಸ್ಗಳಲ್ಲಿ. ಸೊ ಹೇಗೆ ಅಂದರೆ ಯಾವ ರಿಲೇಟಿವ್ಸು ಬೇಡ, ಯಾರೂ ಬೇಡ, ಎಲ್ಲರಿಂದ ನೋವೇ ಜಾಸ್ತಿ ಅಂತ ಹೇಳ್ಬಿಟ್ಟು ಅಮ್ಮ ನಾವು ಎಲ್ಲರೂ ಅಷ್ಟೇ ಎಲ್ಲರೂ ದೂರ ಇಟ್ಬಿಟ್ಟಿದ್ದೀವಿ. ಸೊ ಯಾರೂ ಬೇಡ, ನಮ್ಮ ಅಪ್ಪ ಅಮ್ಮ ನಾವು, ನಮ್ಮ ಫ್ಯಾಮಿಲಿ, ಅಣ್ಣ ಅತ್ತಿಗೆಗೆ ಏನು ಫ್ಯಾಮಿಲಿ ಇದ್ದೀವಿ ಅಷ್ಟೇ ಸಾಕು, ಯಾವ ರಿಲೇಟಿವ್ಸು ಬೇಡ ಅಂತ ಎಲ್ಲರೂ ದೂರ ಇಟ್ಬಿಟ್ಟಿವಿ. ಇದರಿಂದ ನೆಮ್ಮದಿನೇ ಅಂತ ಅನಿಸುತ್ತೆ ನಮಗೆ. ಸೊ ರಿಲೇಟಿವ್ಸ್ಗಿಂತ ಒಂದು ಕಡೆ ನೋಡಿದ್ರೆ ಜೀವಕ್ಕೆ ಜೀವ ಕೊಡುವಂಥ ಸ್ನೇಹಿತರೆ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಏನಾದ್ರು ನೋವು ಸಂಕಟ ಅಂದಾಗ ಸ್ಪಂದಿಸ್ತಾರೆ. ಸೊ ರಿಲೇಟಿವ್ಸ್ಗಿಂತ ಒಳಗ್ಲವ್ರಿಗಿಂತ ಫ್ರೆಂಡ್ಸು ಹೊರಗಡವ್ರೆ ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ನೀವೇನಂತೀರ? ಸ್ಯಾರಿಗಳೆಲ್ಲ ಜೋಡಿಸಿದ್ದಾಯಿತು ನೋಡಿ. ಇದು ಲಾಸ್ಟ್ ಟೈಮ್ ತಂದಿರೋ ಅಂಥ ಸ್ಯಾರಿ, ಅದು ಇನ್ನೂ ಸ್ಟಿಚಿಂಗಿಗೆ ಕೊಟ್ಟಿಲ್ಲ, ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ರೋಹಿತ್ಗೆ ಎಕ್ಸಾಮು ರಿಸಲ್ಟ್ ಬಂದಾಗಿಂದ ಸೊ ಅವತ್ತು ಸಂಜೆಯಿಂದ ಯಾಕೋ ಹೊಟ್ಟೆ ನೋವು ಮತ್ತು ಲೂಸ್ ಮೋಷನ್ನು, ವಾಮಿಟ್ಟು ಅಂತ ಅವತ್ತು ಮಲಗ್ದವನು. ಸೊ ತುಂಬ ಸುಸ್ತೇ ಆಗ್ಬಿಟ್ಟಿದ್ದ ಅವನು, ಮತ್ತು ಹೊಟ್ಟೆ ನೋವೇ ಕಡಿಮೆ ಆಗಲಿಲ್ಲ. ಇಷ್ಟೇ ಇಂಜೆಕ್ಷನ್ ಹಾಕಿದ್ರು. ಕೆಲವೊಂದು ಸಲ ತುಂಬ ಟೆನ್ಷನ್ ಆಗಿಬಿಡ್ತು, ಸ್ಕ್ಯಾನ್ ಮಾಡಿಸ್ಬೇಕು, ಹೊಟ್ಟೆ ನೋವು ಕಮ್ಮಿ ಆಗಿಲ್ಲ ಅಂತ ಅಂದರು ಡಾಕ್ಟ್ರು. ಮತ್ತು ನಮ್ಗೆ ತುಂಬಾ ಭಯ ಆಯಿತು, ಬೇರೆ ಏನಾದ್ರು ಆಗ್ಬಿಟ್ಟಿದ್ಯಾ ಏನು ಅಂತ. ನಂತರ ಏನಾಯಿತು ಅಂದರೆ ಅವ್ನಿಗೆ ಇಂಜೆಕ್ಷನ್ ಹಾಕಿದ್ರೂ ಕಡಿಮೆ ಆಗಲಿಲ್ಲ. ಮತ್ತು ಮಧ್ಯರಾತ್ರಿ ಎಲ್ಲ ಫುಲ್ ವಾಮಿಟ್ಟು, ಲೂಸ್ ಮೋಷನ್ನು, ಹೊಟ್ಟೆ ನೋವಿಗೆ ತಡ್ಕೊಳ್ಳಾರ್ದೆ ಬಡ್ಕೊಳ್ಳೋನು ರಾತ್ರಿ ಎಲ್ಲ. ಸೊ ಆವಾಗ ಡಾಕ್ಟ್ರು ಕರೆಸಿ ಮನೆಯಲ್ಲಿ ಅವನಿಗೆ ಡ್ರಿಪ್ ಹಾಕಿಸಿ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಈಗ ಚೇತರಿಸ್ಕೊಂಡಿದ್ದಾನೆ. ಸೊ ಅವನಿಗೋಸ್ಕರ ಜ್ಯೂಸ್ ಮಾಡಿಕೊಡ್ತಾಯಿದ್ದೀನಿ. ಅವನೇನು ಊಟ ಮಾಡ್ತಾ ಇರಲಿಲ್ಲ, 2 ದಿವಸದಿಂದ ಏನೂ ತಿಂದಿರಲಿಲ್ಲ. ಸೊ ಮಜ್ಜಿಗೆ ಅನ್ನ ಮತ್ತು ಜ್ಯೂಸಸ್ಸು ಇಷ್ಟೇ ಕೊಡ್ತಾಯಿದ್ವಿ. ಅವನಿಗೆ ತುಂಬ ಸುಸ್ತಾಗ್ತಿತ್ತು ಅಂತ ಈ ಜ್ಯೂಸ್ ತೆಗಿಯೋದಿದೆ, ಎಲ್ಲೋ ಇಟ್ಬಿಟ್ಟಿದ್ದೀನಿ, ಸದ್ಯಕ್ಕೆ ಸಿಕ್ಕಿಲ್ಲ. ಕಿತ್ತಳೆ ಹಣ್ಣಿನ ಜ್ಯೂಸ್ನೇ ಮಾಡಿಕೊಡೋಣ ಅಂತ ಕೈಯಲ್ಲೇ ಹಿಂಡಿ ಮಾಡ್ತಾಯಿದ್ದೀನಿ.
ರೋಹಿತ್ಗೆ ಎಷ್ಟು ಬೇಕಷ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇರೋವಂಥದ್ದು. ಹಾಗಾಗಿ ನನಗೆ ಆ ಟೆನ್ಷನಿಂದನೇ ಕೆಲವೊಂದಷ್ಟು ವೀಡಿಯೋಸು ಏನು ತೊಗೊಳಕ್ಕಾಗಿಲ್ಲ, ಬ್ಲಾಗ್ ಶೇರ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ಸೊ ಇವತ್ತಿನ ಒಂದು ಬ್ಲಾಗ್ ಅಥವಾ ನನ್ನ ಅಭಿಪ್ರಾಯ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋಸ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.